ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದ ಪತ್ನಿ ಹಾಗೂ ಮಗಳಿಗೆ ಯಾವುದೇ ಪಶ್ಚಾತ್ತಾಪ ಕಾಡ್ತಾ ಇಲ್ಲ. ತಂದೆ ಅಂತ್ಯ ಸಂಸ್ಕಾರ ನಡೆದರೂ ಕೂಡ ಮಗಳಿಗೆ ನೋವಿಲ್ಲ. ಓಂ ಪ್ರಕಾಶ್ ಮರ್ಡರ್ ನಂತರದ ಕ್ಷಣಗಳೇ ಒಂದು ರೀತಿ ವಿಭಿನ್ನವಾಗಿದೆ. ಚುಚ್ಚಿ ಕೊಂದರೂ ಕೂಡ ಗಂಡನ ಮೇಲಿನ ಕೋಪ ಪತ್ನಿಗೆ ಕಡಿಮೆಯಾಗಿಲ್ಲ. ಕೌಟುಂಬಿಕ ಹಿಂಸೆ ಅಂತಾನೆ ಆರೋಪಿತೆ ಪಲ್ಲವಿ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಗಂಡನ ಮೇಲಿನ ಸಿಟ್ಟು ಹೋಗಿಲ್ಲ ಎನ್ನುವಂತಹ ವರ್ತನೆಯನ್ನ ತೋರ್ತಾ ಇದ್ದಾರೆ. ಅತ್ಯಂತ ಬರ್ಬರವಾಗಿ ಪತ್ನಿಯಿಂದ ಪತಿಯನ್ನ ಕೊಲೆ ಮಾಡಲಾಗಿದೆ. ಆದರೆ ಕೊಲೆ ಮಾಡಿರುವಂತಹ ಪಶ್ಚಾತ್ತಾಪಕ್ಕಿಂತಲೂ ಪತ್ನಿ ಹಾಗೂ ಮಗಳ ಮುಖದಲ್ಲಿರ್ತಕ್ಕಂತಹ ಭಾವನೆಗಳೇ ಒಂದು ರೀತಿ ವಿಭಿನ್ನವಾಗಿದೆ. ಚಾಕುವಿನಿಂದ ಚುಚ್ಚಿ ಆ ರೀತಿಯಾಗಿ ಬರ್ಬರ ಹತ್ಯೆಯನ್ನ ಮಾಡಿದ್ರೂ ಕೂಡ ಅವರ ಈಗಿನ ವರ್ತನೆಗಳನ್ನು ಗಮನಿಸ್ತಾ ಹೋಗೋದಕ್ಕೆ ಬಹಳ ವಿಭಿನ್ನವಾಗಿದೆ. ಪೊಲೀಸರ ಮುಂದೆಯೂ ಕೂಡ ಕೌಟುಂಬಿಕ ಹಿಂಸೆ ಅಂತ ಹೇಳಿ ಪದೇ ಗುನುಗ್ತಾ ಇದ್ದಾರೆ. ಇನ್ನು ಮಾಧ್ಯಮಗಳನ್ನು ಕಂಡರೂ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವ ಪದವನ್ನು ಪಲ್ಲವಿ ಪದೇ ಉಚ್ಚರಿಸ್ತಾ ಇದ್ದಾರೆ. ತಂದೆಯನ್ನ ಕಳೆದುಕೊಂಡಂತಹ ಆ ನೋವು ಮಗಳಿಗೆ ಕಾಡ್ತಾ ಇಲ್ಲ. ನಗುವಿನಲ್ಲಿಯೇ ಸ್ನೇಹಿತರ ಜೊತೆಗೆ ಕೃತಿ ಮಾತನಾಡ್ತಾ ಇದ್ದಾರೆ. ಆದರೆ ಪೊಲೀಸರಿಗೂ ಕೂಡ ಈ ಕೃತಿ ಸರಿಯಾಗಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಅವರು ನೀಡಿರುವಂತಹ ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡ್ತಾ ಇಲ್ಲ ಅನ್ನೋದಾಗಿ ಸ್ನೇಹಿತರ ಮೂಲಕ ವಿಚಾರಣೆಗೆ ಕಳಿಸೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ನಗುವಿನಲ್ಲಿಯೇ ಸ್ನೇಹಿತರ ಜೊತೆಗೂ ಕೂಡ ಮಗಳು ಕೃತಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಎಸ್ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿಶ್ವನಾಥ್, ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆ ಪ್ರಕರಣ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿರ್ತಕ್ಕಂತಹ ಪತ್ನಿ ಹಾಗೂ ಮಗಳಿಗೆ ಯಾವುದೇ ರೀತಿ ಪಶ್ಚಾತ್ತಾಪ ಕಾಡ್ತಾ ಇಲ್ವಾ? ಈ ಕುರಿತ ಡೀಟೇಲ್ಸ್. ಎಸ್ ದಿವ್ಯಾ, ನಿಜವಾಗ್ಲೂ ಇದು ಶಾಕಿಂಗ್. ಇದು ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ಸಂಸಾರವನ್ನ ಮಾಡಿ ಮತ್ತು ತನಗೆ ಜನ್ಮ ನೀಡಿದಂತಹ ತಂದೆಯನ್ನ ಇಷ್ಟೊಂದು ಅಮಾನುಷವಾಗಿ ಕೊಲೆ ಮಾಡಿ ತದನಂತರ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಈ ರೀತಿ ಅತಿರೇಕದ ವರ್ತನೆ ಮತ್ತು ಸರಿಯಾಗಿ ವರ್ತನೆ ಮಾಡದೇ ಇರುವಂತದ್ದು ಮತ್ತು ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂಥದ್ದು ಮತ್ತು ಕೌಟುಂಬಿಕ ಹಿಂಸೆ ಎನ್ನುತ್ತಲೇ ಗುಣುಕ್ತಾನೆ ಇರುವಂತಹ ಈ ಆರೋಪಿತೆ ಪಲ್ಲವಿ ಏನಿದ್ದಾರೆ, ಇವರ ಒಂದು ಮನಸ್ಥಿತಿಯನ್ನ ನೋಡಿದ್ರೆ ನಿಜವಾಗ್ಲೂ ಪೊಲೀಸರಿಗೂ ಕೂಡ ಶಾಕ್ ಆಗಿದೆ. ಒಂದು ಚೂರುನು ಕೂಡ ಪಶ್ಚಾತ್ತಾಪ ಇಲ್ಲದೇನೆ ಇವರು ವರ್ತನೆ ಮಾಡ್ತಾ ಇರುವಂತದ್ದು. ಚಾಕುವಿನಿಂದ ಚುಚ್ಚಿ ಕೊಂದ್ರೂ ಕೂಡ ಗಂಡನ ಮೇಲಿನ ಕೋಪ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಈಕೆಗೆ. ಪೊಲೀಸರ ಮುಂದೆಯೂ ಕೂಡ ಅದೇ ಪದ, ಮಾಧ್ಯಮಗಳು ಕಂಡ್ರು ಅದೇ ಪದ. ಡೊಮ್ಯಾಸ್ಟಿಕ್ ವೈಲೆನ್ಸ್ ಅನ್ನುವಂತಹ ಒಂದು ಪದವನ್ನ ಪದೇ ಉಚ್ಚರಿಸಿ ಈ ಪಲ್ಲವಿಯವರು ಮಾತನಾಡ್ತಾ ಇರುವಂತದ್ದು. ಇನ್ನು ಗಂಡನನ್ನ ಬರ್ಬರವಾಗಿ ಕೊಲೆ ಮಾಡಿ ಆತನ ಮೇಲಿನ ಸಿಟ್ಟು ಹೋಗಿಲ್ಲ ಇನ್ನೂ ಕೂಡ. ಆತ ಮತ್ತೆ ಏನಾದ್ರೂ ಸಿಕ್ಕರೆ ಮತ್ತೆ ಚುಚ್ಚುವಂತಹ ಪ್ರಕ್ರಿಯೆಯಲ್ಲೂ ಕೂಡ ತೊಡ್ಕೊಳ್ತಾನೆ ಅನ್ನೋ ರೇಂಜಿಗೆ ಈಕೆ ವರ್ತನೆ ಮಾಡ್ತಾ ಇರುವಂತದ್ದು. ಇನ್ನು ತಂದೆಯನ್ನ ಕಳೆದುಕೊಂಡಂತಹ ನೋವಿನಲ್ಲೂ ಕೂಡ ಈ ಕೃತಿ ಕೂಡ ಇಲ್ಲ. ನಗ್ತಾ ಇದ್ದಾಳೆ, ಸ್ನೇಹಿತರ ಜೊತೆ ಮಾತನಾಡ್ತಾ ಇರುವಂತದ್ದು ಕೃತಿ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ತಾನೇನು ಮಾಡಿಲ್ಲ, ಏನೂ ಆಗಿಲ್ಲ ಎಂಬಂತೆ ಈ ಕೃತಿ ಕೂಡ ಇರುವಂತದ್ದು. ಪೊಲೀಸರು ಏನು ಕೇಳಿದ್ರು ಕೂಡ ಐ ಡೋಂಟ್ ಕೇರ್ ಅನ್ನೋ ಒಂದು ಪದವನ್ನ ಇವರು ಬಳಸ್ತಾ ಇರುವಂತದ್ದು. ಇನ್ನು ಸ್ನೇಹಿತರ ಜೊತೆ ಕೂಲಾಗಿಯೇ ನಗ್ನಗ್ತಾ ಈ ಕೃತಿ ಮಾತನಾಡ್ತಾ ಇದ್ದಾಳೆ. ಕೃತಿಯನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ದು ಈಗ ಪೊಲೀಸರು ಅಲ್ಲಿ ಬಿಟ್ಟಿರುವಂತದ್ದು. ಈ ವೇಳೆ ಸ್ಮೈಲ್ ಮಾಡ್ತಾ ಕಾರ್ ಹತ್ತಿದ್ದಾಳೆ ಕೃತಿ. ಎಲ್ಲೋ ಒಂದು ಕಡೆ ತಂದೆಯನ್ನ ಕೊಲೆ ಮಾಡಿ ಮತ್ತು ಆ ತಾಯಿಯ ಜೊತೆ ಈ ರೀತಿಯಾದಂತಹ ಕುಕೃತ್ಯವನ್ನ ಮಾಡಿದ್ರು ಕೂಡ ಒಂದು ಚೂರು ಪಶ್ಚಾತ್ತಾಪ ಇಲ್ಲ, ಒಂದು ಚೂರು ನೋವಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಭಾವನೆ ಕೂಡ ಇಲ್ಲ. ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಮಾನವೀಯ ಸಂಬಂಧಗಳಿಗೆ ಎಲ್ಲಿರ ಬೆಲೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಇವರಿಗೆ ಖಿನ್ನತೆಗೊಳಗಾಗಿದ್ರು ಕೂಡ ಎಲ್ಲೋ ಒಂದು ಕಡೆ ಪೊಲೀಸರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ನಾಜೂಕಾಗಿ ನಯವಾಗಿ ಉತ್ತರವನ್ನ ಕೊಡ್ತಾರೆ. ಆದ್ರೆ ಮಾಧ್ಯಮಗಳು ಮತ್ತು ಪೊಲೀಸರು ಏನಾದ್ರೂ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಡೊಮ್ಯಾಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು, ಸ್ಮೈಲ್ ಮಾಡ್ಕೊಂಡು ಹೋಗುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾ ಇರೋದು ಎಲ್ಲೋ ಒಂದು ನೋಡಿದ್ರೆ ಇವರು ಪ್ರೀ ಪ್ಲಾನ್ ಮಾಡಿನೇ ಈ ಒಂದು ಕೊಲೆಯನ್ನ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಬೇರೆ ಆಂಗಲ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಈ ತಾಯಿ ಮಗಳ ಈ ಮೊಂಡಾಟ ಕಳ್ಳಾಟ ಏನಿದೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೂ ಕೂಡ ಪೊಲೀಸರು ಇತಿಶ್ರೀ ಹಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದಿವ್ಯಾ.